ಅಕಾರಣವಾಗಿ ಅಪಶಕುನದ ಮರವೆಂದು ಕರೆಯಲ್ಪಡುವ ತಪಸಿ ಅಥವಾ ತಬಸಿ ವಾಸ್ತವಿಕವಾಗಿ ಅದ್ಭುತವಾದ ಔಷಧೀಯ ವೃಕ್ಷ. ಹಿಂದಿನ ಕಾಲದಲ್ಲಿ ಹೊಲಗಳ ಬದುಗಳಲ್ಲಿ ಗೋಮಾಳಗಳಲ್ಲಿ ಕಂಡುಬರುತ್ತಿದ್ದ ತಪಸಿ ಇಂದು ರಸ್ತೆ ಬದಿಗಳು ಹಾಗೂ ಕಾಡುಗಳಲ್ಲಿ ಮಾತ್ರ ಕಂಡುಬರುವ ವೃಕ್ಷವಾಗಿದೆ. ತಪಸಿಯ ವೈಜ್ಞಾನಿಕ ಹೆಸರು ಹೊಲೋಪ್ಟೇಲಿಯಾ ಇಂಟಿಗ್ರಿಫೋಲಿಯಾ, ಕುಟುಂಬ ಅಲ್ಮೇಸಿಯೇ. ಸಂಸ್ಕೃತದಲ್ಲಿ ಚಿರಿವಿಲ್ವ ಎಂದು ಕರೆಯುವ ಈ ವೃಕ್ಷವನ್ನ ಕನ್ನಡದಲ್ಲಿ ತಪಸಿ ಮರ, ತಬಸಿ, ತವಸಿ, ರಾಹುಬೀಜ ವೃಕ್ಷ, ನಿಲವಹಿ ಹಾಗೂ ನವುಲೆ ಎಂದರೆ, ಹಿಂದಿಯಲ್ಲಿ ಚಿಲ್ಬಿಲ್, ಕಾಂಜು ಹಾಗೂ ಪಪಡಿ ಎಂದು, ಆಂಗ್ಲ ಭಾಷೆಯಲ್ಲಿ ಇಂಡಿಯನ್ ಇಲ್ಮ್, ಎಂಟೈರ್ ಲೀವ್ಡ್ ಎಲ್ಮ್ ಟ್ರೀ, ಜಂಗಲ್ ಕಾರ್ಕ್ ಟ್ರೀ, ಮಂಕಿ ಬಿಸ್ಕೆಟ್ ಟ್ರೀ ಹಾಗೂ ಸೌತ್ ಇಂಡಿಯನ್ ಇಲ್ಮ್ ಟ್ರೀ ಎನ್ನಲಾಗಿದೆ. ಈ ವೃಕ್ಷದ ಮೂಲ ಇಂಡೋಚೀನಾ, ಭಾರತ ಹಾಗೂ ಮಯನ್ಮಾರ್ ಆಗಿದ್ದು ಶ್ರೀಲಂಕಾ, ನೇಪಾಳ, ಥೈಲ್ಯಾಂಡ್, ವಿಯೆಟ್ನಾಂ, ಕಾಂಬೋಡಿಯಾ ಮುಂತಾದ ದೇಶಗಳಲ್ಲಿ ಕಂಡುಬರುತ್ತದೆ. ಸುಮಾರು 50ರಿಂದ 60 ಅಡಿ ಎತ್ತರವಾಗಿ ಬೆಳೆಯುವ ತಪಸಿ ಉಷ್ಣವಲಯದ ಕಾಡುಗಳು, ಕುರುಚಲು ಕಾಡುಗಳು, ರಸ್ತೆ ಬದಿಗಳು, ಹಳ್ಳಿಗಳ ಪಾಳು ಭೂಮಿಗಳಲ್ಲಿ ಕಂಡುಬರುತ್ತದೆ. ಇದರ ಕಾಂಡವು ಬಿಳಿ ಬಣ್ಣದಿಂದ ಕೂಡಿದ್ದು, ಚಿಗುರೆಲೆಗಳು ನಸುಗೆಂಪು ಬಣ್ಣ ಹೊಂದಿದ್ದು, ಬಲಿತಂತೆ ಗಾಢ ಹಸಿರು ಬಣ್ಣದ ಸುಮಾರು 16 ಸೆಂಟಿಮೀಟರ್ ಉದ್ದ ಹಾಗೂ 9 ಸೆಂಟಿಮೀಟರ್ ಅಗಲವಾದ ಅಂಡಾಕಾರದ ಹಿಂಬದಿಯಲ್ಲಿ ರೋಮಗಳಿಂದ ಕೂಡಿದ ಎಲೆಗಳಿದ್ದು, ಸಣ್ಣ ಗಾತ್ರದ ಮಾಸಲು ಹಳದಿ ಮಿಶ್ರಿತ ಬಿಳಿ ಬಣ್ಣದ ಹೂಗಳಿದ್ದು, ಹಾಳೆಯಂತಹ ವೃತ್ತಾಕಾರದ ಹಸಿರು ಕಾಯಿಗಳಿದ್ದು, ಈ ಕಾಯಿಗಳು ಮಾಗಿದ ಬಳಿಕ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಕಾಯಿಗಳ ಮಧ್ಯಭಾಗದಲ್ಲಿ ಚಿಕ್ಕ ಚಿಕ್ಕ ಬೀಜಗಳಿದ್ದು, ಇವುಗಳನ್ನ ತಿನ್ನಬಹುದಾಗಿದೆ. ಮಂಗಗಳು ಈ ಕಾಯಿಗಳನ್ನ ತಿನ್ನುವುದರಿಂದ ಈ ಮರಕ್ಕೆ ಕೋತಿ ಕಡ್ಲೆಕಾಯಿ ಮರ ಹಾಗೂ ಮಂಕಿ ಬಿಸ್ಕೆಟ್ ಟ್ರೀ ಎನ್ನಲಾಗಿದೆ. ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ತಪಸಿಯ ಎಲೆ, ಕಾಂಡ ಹಾಗೂ ಬೀಜಗಳನ್ನ ಆಯುರ್ವೇದ, ಸಾಂಪ್ರದಾಯಿಕ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ವಿಧಾನಗಳಲ್ಲಿ ಬಳಸಲಾಗುತ್ತದೆ. ಈ ವೃಕ್ಷದ ಸಾಮಾನ್ಯ ಉಪಯೋಗಗಳೆಂದರೆ, ಕೆಲ ಸಮುದಾಯಗಳಲ್ಲಿ ತಪಸಿ ಎಲೆಗಳನ್ನ ಹಲ್ಲು ಉಜ್ಜಲು ಬಳಸಲಾಗುತ್ತದೆ. ತಪಸಿಯ ಬೀಜಗಳನ್ನ ಕೇವಲ ಕೋತಿಗಳಷ್ಟೇ ಅಲ್ಲದೆ ಮನುಷ್ಯರೂ ಕೂಡ ತಿನ್ನಬಹುದಾಗಿದ್ದು, ಇವು ಪೌಷ್ಟಿಕವೂ ಕೂಡ ಹಾಗೂ ಈ ಬೀಜಗಳಿಂದ ಎಣ್ಣೆ ತೆಗೆಯಲಾಗುತ್ತದೆ. ತಪಸಿಯ ಎಲೆ ಹಾಗೂ ಕಾಂಡದಿಂದ ಚರ್ಮವ್ಯಾಧಿಗಳು, ಜಠರದ ಸಮಸ್ಯೆಗಳು, ಕುಷ್ಠರೋಗ, ಮಧುಮೇಹ, ವಿಶೇಷವಾಗಿ ಮೂಲವ್ಯಾಧಿ ಅಥವಾ ಪೈಲ್ಸ್ಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಈ ಎಲೆಗಳ ಪೇಸ್ಟನ್ನ ನೋವು, ಊತ, ಸಂಧಿವಾತ ಹಾಗೂ ಗಾಯಗಳಿಗೆ ಲೇಪಿಸಲಾಗುತ್ತದೆ. ತೊಗಟೆಯ ಗಂಧವನ್ನ ರಿಂಗ್ವರ್ಮ್ ಹಾಗೂ ಚೇಳುಗಳು ಕುಟುಕಿದಾಗ ಹಚ್ಚಲಾಗುತ್ತದೆ. ಇದೊಂದು ಗಟ್ಟಿಮುಟ್ಟಾದ ಮರವಾಗಿದ್ದು, ಬಂಡಿಗಳು, ಮೂರ್ತಿಗಳು, ಪೆಟ್ಟಿಗೆಗಳು ಹಾಗೂ ಚೌಕಟ್ಟುಗಳ ನಿರ್ಮಾಣದಲ್ಲಿ ಬಳಸಲಾಗುತ್ತದೆ. ತಪಸಿಯ ಅಡ್ಡ ಪರಿಣಾಮಗಳ ಮಾಹಿತಿಗಳಿಲ್ಲ.